ಲೋಕದ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ತೋತ್ರ. ಎಲ್ಲರೂ ಚೆನ್ನಾಗಿದ್ದೀರಾ ನನ್ನ ಪ್ರಿಯರೇ? ಇವತ್ತು ಯೇಸುವೊಂದಿಗೆ ಅನ್ನೋ ಕಾರ್ಯಕ್ರಮದ ಮುಖಾಂತರ ದೇವರು ನಿಮಗೆ ಏನು ವಾಕ್ಯ ಹೇಳ್ತಾರೆ ಬನ್ನಿ ನಾವು ನೋಡೋಣ. ಯೋಹಾನ ಬರೆದಂಥ ಸುವಾರ್ತೆ ಪುಸ್ತಕ 9ನೇ ಅಧ್ಯಾಯದಲ್ಲಿ 5ನೇ ವಚನ ಈ ರೀತಿಯಾಗಿ ಹೇಳಲ್ಪಟ್ಟಿದೆ. ನಾನು ಲೋಕದಲ್ಲಿ ಇರುವಾಗ ಲೋಕಕ್ಕೆ ಬೆಳಕಾಗಿದ್ದೇನೆ ಅಂದನು. ಏಸಪ್ಪ ಹೇಳ್ತಾರೆ ಇದನ್ನು ಮಾತಾಡ್ತಾ ಇರಬೇಕಾದ್ರೆ ಮನುಷ್ಯರ ಹತ್ರ. ಏಸಪ್ಪ ಮನುಷ್ಯರ ಅವತಾರವನ್ನು ಧರಿಸ್ಕೊಂಡು ಈ ಲೋಕಕ್ಕೆ ಬಂದ್ರಲ್ವ, ಆವಾಗ ಅವ್ರ ಜನರ ಹತ್ರ ಸಂಭಾಷಣೆ ಮಾಡುವಾಗ ಹೇಳ್ತಾರೆ, ನಾನು ಈ ಲೋಕಕ್ಕೆ ಬೆಳಕಾಗಿದ್ದೇನೆ. ಏನಕ್ಕಾಗಿ ಈ ಮಾತು ಅಂದರು ಗೊತ್ತಾ? ಅಲ್ಲಿ ನೀವು ಮೇಲೆ ವಚನ ಓದಬೇಕಾದ್ರೆ ಅಲ್ಲಿರೋರೆಲ್ಲ ಕೇಳ್ತಾರೆ, ಒಂದು ಹುಟ್ಟು ಕುರುಡನ ಹತ್ರ ಮಾತಾಡ್ತಾ ಇದ್ದಾರೆ ಈ ಜನರೆಲ್ಲ. ಆವಾಗ ಏಸಪ್ಪ ಹತ್ರ ಬಂದು ಕೇಳ್ತಾರೆ, ಏಸಪ್ಪ ಇವನು ಹುಟ್ಟುವಾಗನೇ ಕುರುಡನಾಗಿ ಹುಟ್ಟಿದ್ದಾನೆ, ಇದು ಇವನು ಮಾಡಿದ್ದು ಪಾಪನ ಇಲ್ಲ ಇವ್ರ ಅಪ್ಪ ಅಮ್ಮ ಮಾಡಿದ್ದು ಪಾಪನ ಅಂತ ಕೇಳ್ತಾರೆ. ಅದಕ್ಕೆ ಏಸಪ್ಪ ಹೇಳ್ತಾರೆ, ಅದು ಇವನು ಮಾಡಿದ್ದು ಪಾಪನೂ ಅಲ್ಲ, ಇವ್ರ ಅಪ್ಪ ಅಮ್ಮ ಮಾಡಿದ್ದು ಪಾಪನೂ ಅಲ್ಲ, ದೇವರ ನಾಮಕ್ಕೆ ಮಹಿಮೆ ಹೊಂದಬೇಕಾಗಿ ಇವನು ಈ ರೀತಿಯಾಗಿ ಹುಟ್ಟಿದ್ದಾನೆ ಅಂತ ಹೇಳಿಬಿಟ್ಟು ಹೇಳ್ತಾರೆ, ನಾನು ಈ ಲೋಕಕ್ಕೆ ಹೇಗಿದ್ದೀನಿ? ಬೆಳಕಾಗಿದ್ದೇನೆ. ನನ್ನ ಪ್ರಿಯರೇ, ಲೋಕಕ್ಕೆ ಬೆಳಕಾಗಿದ್ದೇನೆ ಅಂತ ಹೇಳ್ತಾರೆ. ಏನಕ್ಕೆ ಗೊತ್ತಾ? ಇವಾಗ ಕತ್ತಲೆಯಾಗಿರೋನಿಗೆ ಏನು ಅಂತ ಗೊತ್ತಿಲ್ಲ. ಅದೇ ಥರ ಓದು ಬರೆಯೋಕ್ಕೆ ಬರದೇ ಇರೋರು ಕೂಡ ಏನು ಗೊತ್ತಾಗೋದಿಲ್ಲ, ಅವರು ಕೂಡ ಕುರುಡ್ರೆ. ಓದು ಬರೆಯೋಕ್ಕೆ ಬಂದಿಲ್ಲ ಅಂದರೆ ಅವ್ರು ಕೂಡ ಕುರುಡ್ರೆ. ಈ ಲೋಕನ ನೋಡೋಕೆ ಆಗದೆ ಇರೋರು ಕೂಡ ಕುರುಡ್ರೆ. ಅದಕ್ಕೆ ಏಸಪ್ಪ ಹೇಳ್ತಾರೆ, ಈ ಲೋಕಕ್ಕೆ ನಾನು ಬೆಳಕಾಗಿದ್ದೇನೆ ಅಂತ ಹೇಳಿಬಿಟ್ಟು ಅವನ್ನ ಕರೆದು ಹೇಳ್ತಾರೆ, ಇಲ್ಲಿ ಬಾಪ ಇಲ್ಲಿ ಕರೆದು ಬಿಟ್ಟು ಅಲ್ಲಿ ಮಣ್ಣ ಮೇಲೆ ನೆಲದ ಮೇಲೆ ಉಗುಳಿ ಆ ಉಗುಳಿನಿಂದ ಕೆಸರು ಮಾಡಿ ಆ ಕೆಸರನ್ನು ಅವನ ಕಣ್ಣುಗಳಿಗೆ ಹಚ್ಚಿ ನೀನು ಸೀಲವ ಕುಳಕ್ಕೆ ಹೋಗಿ ತೊಳ್ಕೊ ಅಂತ ಹೇಳಿದರು. ಇವಾಗ ಅವ್ರ ಮುಂದೆ ಎಲ್ಲ ದೇವರ ನಾಮ ಮಹಿಮೆ ಪಡಿಸ್ಬೇಕಲ್ವ. ಆವಾಗ ಅವ್ರು ಹೇಳ್ತಾರೆ, ನೆಲದ ಮೇಲೆ ಅವರು ಎಂಜಿಲನ್ನು ಉಗಿದ್ಬಿಟ್ಟು ಅದರಲ್ಲಿ ಕೆಸರು ಮಾಡಿ ಅವ್ರ ಕಣ್ಣಿಗೆ ಹಚ್ಚಿಬಿಟ್ರು. ಹೋಗಪ್ಪ ಅಲ್ಲಿ ಒಂದು ಸೀಲವ ಕುಳ ಇದೆ, ಅಲ್ಲಿ ಹೋಗಿ ತೊಳ್ಕೊಂಡು ಕುರುಡನಾಗಿ ಹೋದವನು, ನೆನ್ನೆ ಮೊನ್ನೆ ಕುರುಡನಾಗಿಲ್ಲ ಅವನು, ಇಲ್ಲ ಯಾವುದೇ ಒಂದು ಅವನಿಗೆ ಇನ್ಫೆಕ್ಷನ್ ಆಗಿ ಕುರುಡನಾಗಿಲ್ಲ ನನ್ನ ಪ್ರಿಯರೇ. ಅವನು ಹುಟ್ಟಿದಾಗನೇ ತಾಯಿ ಹೊಟ್ಟೆಯಿಂದಾನೇ ಕುರುಡನಾಗಿ ಬಂದವನು. ಏಸಪ್ಪ ಹೇಳಿದ ಮಾತು ಕೇಳಿದ ಕೂಡಲೇ ಅವನಿಗೆ ನಡೆದಂಥ ಘಟನೆ ನೋಡಿ, ಅವನು ಹೋಗಿ ತೊಳೆದುಕೊಂಡು ಕಣ್ಣು ಹೊಂದಿದವನಾಗಿ ಬಂದನು. ಹಾಲೆಲೂಯ. ನನ್ನ ಪ್ರಿಯರೇ, ಏಸಪ್ಪ ಹೇಳೋ ಪ್ರಕಾರ ಕೇಳೋರು ಯಾವತ್ತೂ ಅವರ ಬಾಳು ಬೆಳಕಾಗಿರ್ತದೆ ನನ್ನ ಪ್ರಿಯರೇ. ಅಯ್ಯೋ ನನ್ನ ಕುಟುಂಬ ಕತ್ತಲಲ್ಲೇ ಇದೆ ಅಂತ ಹೇಳೋರು ಕೂಡ ಬೆಳಕು ಬರ್ತದೆ. ಯಾವಾಗ ಗೊತ್ತಾ? ಏಸಪ್ಪ ಮಾತನ್ನು ಕೇಳುವಾಗ. ಈ ಹುಟ್ಟು ಕುರುಡನು ಏಸಪ್ಪ ಮಾತನ್ನು ಕೇಳಿದ, ಅದಕ್ಕೆ ಸೀಲವ ಕುಲ ಹತ್ರ ಹೋಗಿದ್ದ. ಸೀಲವೋ ಅಂತ ಹೇಳಿದ್ರೆ ಕಳಿಸಲ್ಪಟ್ಟವರು ಅಂತ ಅರ್ಥ. ಅದ್ಭುತ ನಡೆದಿದ್ದು ಆ ಕುಲದಲ್ಲಿ ಅಲ್ಲ ನನ್ನ ಪ್ರಿಯರೇ, ಅದ್ಭುತ ನಡೆದಿದ್ದು ಈ ಲೋಕದ ರಕ್ಷಕನಾದ ಯೇಸು ಕ್ರಿಸ್ತನ ಮಾತಿನಿಂದ ನನ್ನ ಪ್ರಿಯರೇ. ಆ ಮಾತನ್ನು ಕೇಳೋರು ಯಾರಾಗಿದ್ರೂ ಸರಿ, ಅವರ ಬಾಳೇ ಅದ್ಭುತ. ಬನ್ನಿರಿ ಅದ್ಭುತಕ್ಕಾಗಿ ಪ್ರಾರ್ಥಿಸೋಣವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪ್ರೀತಿ ಉಳ್ಳ ತಂದೆಯಾದ ದೇವರೇ, ಈ ವೇಳೆಯಲ್ಲಿ ಕರ್ತನೇ ಅದ್ಭುತಕ್ಕಾಗಿ ಎದುರು ನೋಡುವಂಥ ಒಂದೊಂದು ಕುಟುಂಬಕ್ಕಾಗಿ, ಸಹೋದರ ಸಹೋದರಿಗಾಗಿ, ನನ್ನ ತಂದೆ ತಾಯಿಗಳಿಗಾಗಿ ಅಪ್ಪ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಯಾವ ಕುಟುಂಬದಲ್ಲೆಲ್ಲ ಅದ್ಭುತಗಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಕರ್ತನೇ ಸ್ತೋತ್ರ ರಾಜ, ಒಂದು ಅದ್ಭುತ ನಡೆಯಲಿ ಸ್ವಾಮಿ. ಇವತ್ತು ಒಂದು ಅದ್ಭುತ ನಡೆಯುವುದಕ್ಕೆ ಕರ್ತನೇ ಸಹಾಯ ಮಾಡಿ ಸಪ್ಪ. ನಿನ್ನ ರಕ್ತ ಇಳಿಯಲಿ ಸ್ವಾಮಿ, ನಿನ್ನ ಕಿರಿಯ ಇಳಿಯಲಿ ರಾಜ. ಕರ್ತನೇ ಸ್ತೋತ್ರ ಸ್ವಾಮಿ. ಅಯ್ಯೋ ಇದು ಯಾರಿಂದ ಆಯಿತೋ ಅಂತ ಗೋಳಾಡ್ತಾ ಇರುವಂಥ ಒಂದೊಂದು ಕುಟುಂಬದಲ್ಲಿ ನಿನ್ನ ನಾಮ ಮಹಿಮೆ ಹೊಂದಲಿ ಸ್ವಾಮಿ. ಲೋಕದ ರಕ್ಷಕನಾದ ನಿನ್ನ ನಾಮ ಮಹಿಮೆ ಹೊಂದಲಿ ರಾಜ. ಯೇಸುವೇ ನಿನ್ನ ನಾಮ ಮಹಿಮೆ ಹೊಂದಲಿ ಸ್ವಾಮಿ. ಎಲ್ಲವನ್ನು ತಗ್ಗಿಸ್ತೇನೆ, ನಿಮ್ಮ ತನ್ನವುಳ್ಳ ಹಸ್ತದಲ್ಲಿ ಒಪ್ಪಿಸ್ತೇನೆ. ಯೇಸುವಿನ ಮಧುರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ನನ್ನ ತಂದೆಯೇ.